ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಈ ಬಾಂಗ್ಲಾದೇಶ ಜನರಿಗೆ ಭಾರತಕ್ಕೆ ನೋ ಎಂಟ್ರಿ ಅಂತ ಅನೌನ್ಸ್ ಆಗಿದೆ. ಅದು ಯಾಕಾಗೈತೆ, ಸಂಪೂರ್ಣ ಬಂದಾಗೈತಾ ಅಥವಾ ಏನಾಯಿತು ವಿಷಯ ಎಂಬ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಫಸ್ಟ್ ಈ ವಿಡಿಯೋ ಏನು ಫಸ್ಟ್ ಅಂದರೆ, ನೋ ಎಂಟ್ರಿ ಅನ್ನೋ ಪದಾರ್ಥ ಇದು ಕಂಪ್ಲೀಟ್ ಬಂದಲ್ಲ ಅಥವಾ ಬಾರ್ಡರ್ಲು ಸೀಲು ಜನರಿಗೆ ಸಂಪೂರ್ಣ ನಿರ್ಬಂಧ ಅಂತ ಅರ್ಥ ಮಾಡ್ಕೊಂಡವ್ರು ಎಲ್ಲರೂ. ಬಂದಂದರೆ ಸಂಪೂರ್ಣ ಬಂದಾಗೋಗಿದೆ, ಇನ್ನೇನು ಇಲ್ಲ ಅಂತ ಅಂದ್ಕೊಂಡಿದ್ರೆ. ನೋ ಎಂಟ್ರಿ ಇದು ವೀಸಾ ಇರ್ತೈತಲ್ಲ, ಕೆಲವರಿಗೆ ವ್ಯಾಲಿಡ್ ವೀಸಾ ಇಲ್ಲದವರಿಗೆ ಪ್ರವೇಶವಿಲ್ಲ ಅಂತ ನಮ್ಮ ಇಂಡಿಯಾ ಹೇಳಿರೋದು ಅನೌನ್ಸ್ ಆಗಿ. ಇನ್ನು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕೆಲವು ಬಂದು ಫುಲ್ ಆಗೋಯ್ತು, ಫುಲ್ ಇದಾಗೈತೆ ಅಂತ ಹೇಳ್ತಾ ಇದ್ದಾರೆ. ಅದು ಮೇನ್ ಪಾಯಿಂಟ್ ಬಂದು ನೋ ಎಂಟ್ರಿ ಅಂದರೆ ಈ ವೀಸಾ ಇರಲ್ಲ ನೋಡಿ, ವ್ಯಾಲಿಡ್ ವೀಸಾ ಅಂದರೆ ಡೂಪ್ಲಿಕೇಟ್ ಇರ್ತಾವಲ್ಲ ಅವಾಗೆಲ್ಲ ವ್ಯಾಲಿಡ್ ವೀಸಾ ಇಲ್ದವ್ರಿಗೆ ಮಾತ್ರ ಪ್ರವೇಶವಿಲ್ಲ, ರಿಯಲ್ ಇದ್ದವ್ರಿಗೆ ಮಾತ್ರ ಐತೆ. ಇದು ಒಂಥರ ನೀವು ವಾಸ್ತವವಾಗಿ ನಿಯಮ ಇದು ಬಲ್ಲ, ಇದು ಅನೇಕ ಬೇಜಾನ್ ವರ್ಷಗಳಿಂದ ಐತೆ. ಇದು ಈಗ ಸದ್ಯಕ್ಕೆ ಬಂದಿದ್ದಲ್ಲ, ಈ ವರ್ಷಗಳಿಂದ ನಡ್ಕೊಂಡು ಸದ್ಯಕ್ಕೆ ರೂಲ್ ಸಿಕ್ಕಿದ್ದಲ್ಲ, ಇದು ಜಾಸ್ತಿ ವರ್ಷಗಳಿಂದ ಸಮೇತ ಈ ನಿಯಮ ಬರ್ತಾನೆ ಇದೆ, ಇವಾಗೂ ಜಾಸ್ತಿ ಇದೆ. ಇವಾಗ ಇದ್ದಕ್ಕಿದ್ದಂಗೆ ಬಾಂಗ್ಲಾದೇಶದವರು ನಮ್ಮ ಇಂಡಿಯಾದ ಬಗ್ಗೆ ಸ್ವಲ್ಪ ರೈಸ್ ಮಾಡೋರು. ಯುವಕರು ಇರ್ತಾರಲ್ಲ, ಏನೇನೋ ಹೋರಾಟ ಮಾಡ್ಕೊಂಡು ಫ್ಲ್ಯಾಗ್ ಎಲ್ಲ ಹಿಡ್ಕೊಂಡು ಏನೇನೋ ಬರ್ಕೊಂಡು ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂಥರ ಹೇಳ್ತಾರೆ. ಯುವಕರೆಲ್ಲ ಹೋರಾಟ ಮಾಡ್ತವ್ರೆ ಅದು ನಮ್ಮ ಇಂಡಿಯಾ ಬಗ್ಗೆ. ಅದ್ರ ಬಗ್ಗೆ ಬಿಡಲಿ, ಒಂದು ಕಾಲದಲ್ಲಿ ಬಾಂಗ್ಲಾದೇಶ ನಮ್ಮ ಮಿತ್ರ ದೇಶವ ಅದಕ್ಕಿಂತ ಹೆಚ್ಚಾಗಿತ್ತು. ಆ ರೀತಿ ನಮ್ಮ ಬಾಂಗ್ಲಾದೇಶವ್ರು ನೋಡ್ತಾ ಇದ್ರು ನಮ್ಮ ಇಂಡಿಯಾ ಅವ್ರನ್ನ, ಆ ರೀತಿ ಸ್ನೇಹ ಇತ್ತು. ಆದರೆ ಬರ್ತಾ 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 ಇವಾಗ ಅವರು ಏನೋ ದೊಡ್ಡ ಇದಾದಂಗೆ ನೆಗೆಟಿವ್ ಎಲ್ಲ ಸ್ಪ್ರೆಡ್ ಆಗಿ ಇವಾಗ ನಮ್ಮ ಇಂಡಿಯಾ ಅವರು ಅದಕ್ಕೆ ಇವಾಗ ಒಂಥರ ಬ್ಯಾನ್ ಮಾಡಾಕೋರೆ. ಅವ್ರು ಇವಾಗ ಅವರೇ ಅಂತಲ್ಲ, ಯಾವ ದೇಶವಾಗಿದ್ದರೂ ಪಾಸ್ವರ್ಡ್ ಬೇಕು, ವ್ಯಾಲಿಡ್ ವೀಸಾ ಇರಬೇಕು, ವೀಸಾ ಆಗಲಿ ಪಾಸ್ಪೋರ್ಟ್ ಇರಬೇಕು. ಇಲ್ಲದಿದ್ದರೆ ಈ ಏರ್ಪೋರ್ಟ್ ಆಗಲಿ, ಲ್ಯಾಂಡ್ ಬೋರ್ಡ್ ಆಗಲಿ, ಇಮ್ಯಾಗ್ರೇಷನ್ ಆಫೀಸ್ ಎಂಟ್ರಿ ಆಗಲಿ ಎಲ್ಲ ಕಡೆ ನಿರಾಕರಿಸ್ತಾರೆ. ಅದು ಮೇನ್ ವ್ಯಾಲಿಡಿಟಿ ಪಾಸ್ಪೋರ್ಟು ವೀಸಾ, ಅದರಲ್ಲೇ ಅದು ನ್ಯಾಯವಾಗಿಲ್ಲ ಅಂದರೆ ಇದು ಒಂಥರ ಬಾಂಗ್ಲಾದೇಶಕ್ಕೆ ಮೇನ್ ಅಂತ ಅಲ್ಲ, ಎಲ್ಲ ದೇಶಗಳಿಗೆ ಇದು ಒಂದೇ ನಿಯಮ, ವ್ಯಾಲಿಡ್ ಪಾಸ್ಪೋರ್ಟು ವ್ಯಾಲಿಡ್ ವೀಸಾ ಅಂತೂ ಇರಬೇಕು. ಬಾಂಗ್ಲಾದೇಶಕ್ಕೆ ಮಾತ್ರ ಈಸು ಒಂಥರ ಹೇಳಿದೆ. ಈ ನೋ ಎಂಟ್ರಿ ಅಂತ ಕಮೆಂಟ್ ಜೇಸನ್ ಆಗಿದೆ. ಅದು ಒಂಥರ ಈ ಸಮಯದಲ್ಲಿ ಜೋರಾಗಿ ಕೇಳಿಸ್ತಾ ಇರೋ ಸುದ್ದಿ ಅಂದರೆ ಈ ನೋ ಎಂಟ್ರಿ, ಬಾಂಗ್ಲಾದೇಶದವರು ಇಂಡಿಯಾಕ್ಕೆ ಪ್ರವೇಶವಿಲ್ಲ ಅಂತ ಮೋದಿಜಿಯವರು ಹೇಳ್ತಾವ್ರೆ ಅಂತೆ. ಇದು ಯಾಕಿಂದ ಹೇಳ್ತಾ ಇದೆ, ಕೆಲವರು ವೀಸಾ ಅಪ್ಲಿಕೇಶನ್ ಸೆಂಟರ್ ಕಾರ್ಯನಿರ್ವಹಿಸ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ, ಪ್ರೊಸೆಸಿಂಗ್ ಡೀಲ್ ಆಗ್ತಾ ಇದೆ, ಇದರಿಂದ ಜನರಿಗೆ ವೀಸಾ ಸಿಗ್ತಾ ಇಲ್ಲ, ನೋ ಎಂಟ್ರಿ ಅನುಭವ ಇದಾಗ್ತಾ ಇದೆ, ನೋ ಎಂಟ್ರಿ ಇದರಿಂದ ವೀಸಾ ಇಲ್ಲಾಂದರೆ ನೋ ಎಂಟ್ರಿ ಆಗ್ತಾ ಇದೆ ಅಂತ ಕೆಲವು ಹೇಳ್ತಾ ಇದೆ. ಇನ್ನು ಬಾರ್ಡರ್ ಇದು ನೋಡಿದೆ, ಇಲಿಗಲ್ ಇಮ್ಯಾಗಿನೇಷನ್ ಅಂತ ಬರ್ತಾ ಇದೆ, ಫೇಕ್ ಡಾಕ್ಯುಮೆಂಟ್ಸ್ ಅಂತ ಬರ್ತಾ ಇದೆ, ಸೆಕ್ಯೂರಿಟಿ ಕನ್ಸರ್ನ್ ಅಂತ ಬರ್ತಾ ಇದೆ. ಇವು ಹೆಚ್ಚಾಗಿರೋದ್ರಿಂದ ಬಾರ್ಡರ್ ಚೆಕಿಂಗ್ ಬಹಳ ಇವಾಗ ಫುಲ್ ಚೆಕಿಂಗು. ಇವಾಗ ನಮ್ಮ ಕಾಶ್ಮೀರದಾಗಲಿ ಅದೆಲ್ಲ ಫುಲ್ಲು ಕಾಶ್ಮೀರದಾಗ ಫುಲ್ ಅಲರ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ಏನೋ ಇನ್ನೊಬ್ರು ಉಗ್ರ ಸಂಚಾರ ಮಾಡಿದ್ದಾರೆ ಅಂತ ಒಬ್ರು ಗೊತ್ತಾಗೈತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಿಂದ ಫುಲ್ ಐ ಅಲರ್ಟು, ರೆಡ್ ಅಲರ್ಟು ಎಲ್ಲ ನಮ್ಮ ಕಾಶ್ಮೀರದಲ್ಲಿ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಒಂಥರ ಈ ಪಾಕಿಸ್ತಾನ ಯಾರೋ ಉಗ್ರವಾದಿಗಳು ಇರ್ಬೋದೇನೋ ಅಂತ ಗೊತ್ತಿಲ್ಲ. ಇದ್ರ ಜೊತೆಗೆ ಇವಾಗ ಬಾಂಗ್ಲಾದೇಶಕ್ಕೆ ಅಷ್ಟು ನಮ್ಮ ಇಂಡಿಯಾ ಮೇಲೆ ಅಷ್ಟು ಬರೋ ಧೈರ್ಯ ಇಲ್ಲ. ಅವರಿಂದ ಯಾರೋ ಇದ್ದಾರೆ, ಇದ್ಬಿಟ್ಟು ಇದನ್ನು ನಡೆಸ್ತವ್ರೆ ಹೊರತು ಅವ್ರಿಗೆ ನಮ್ಮ ಮೇಲೆ ಅಷ್ಟು ಇದಷ್ಟು ಅವ್ರಿಗಷ್ಟು ಧೈರ್ಯ ಇಲ್ಲ. ನಾವು ಅಪ್ಪಿತಪ್ಪಿ ಬಾರ್ಡರ್ನೆಲ್ಲ ಗನ್ಸುಗಳು ಇಟ್ಕೊಂಡು ನಾವು ಮಾರೇಮಿ ಎಲ್ಲ ಹಿಡಿದ್ರೆ ಅದು ಎಲ್ಲರೂ ಒಂದು ಭೂ ಪಟದಲ್ಲಿ ಸಮೇತ ಇರಲ್ಲ ಬಾಂಗ್ಲಾದೇಶ. ಹಂಗಿರೋದು ಇದಕ್ಕಿದ್ದಂಗೆ ನಮ್ಮ ಮೇಲೆ ಬಂದುಬಿಟ್ರೆ ಅದಕ್ಕೆ ನಾವು ಇವಾಗ ವೀಸಾ ಇಲ್ದವ್ರಿಗೆ ಪ್ರವೇಶ ಇಲ್ಲ ಅಂತ ಆಗಿದ್ದೀರಿ. ಇನ್ನು ಡಾಕ್ಯುಮೆಂಟ್ಸ್, ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಆಗ್ತಾ ಇದೆ. ನೋ ಎಂಟ್ರಿ ಅಂತಾರೆ, ನೋ ಎಂಟ್ರಿ ಅಂತ ಅರ್ಥ ಮಾಡ್ಕೊಂಡ್ರೆ ಇದ್ರ ಮೇನ್ ಇದು ನೋ ವೀಸಾ ಆ್ಯಂಡ್ ಪಾಸ್ಬುಕ್ ಮೇನ್ ಇದೆ. ಕೆಲವ್ರ ಬಗ್ಗೆ ಎಲ್ಲ ಒಂಥರ ಬೇರೆ ಬೇರೆ ಇದೆಲ್ಲ ಬರ್ತಾ ಇದೆ ಸ್ನೇಹಿತೆ. ಮತ್ತು ಇದು ಎಮರ್ಜೆನ್ಸಿ ಎಂಟ್ರಿ ಇದೆ ಅಂದರೆ ಒಂಥರ ಎಮರ್ಜೆನ್ಸಿ ಮೆಡಿಕಲ್ ಆ್ಯಂಡ್ ಎಮರ್ಜೆನ್ಸಿ ಎಂಟ್ರಿ ಮಾತ್ರ ಇದೆ. ಇದಕ್ಕೂ ತುರ್ತು ವೈದ್ಯಕೀಯ ಚಿಕಿತ್ಸೆ, ಗಂಭೀರ ಆರೋಗ್ಯ ಸಮಸ್ಯೆ, ಮಾನವೀಯ ಕಾರಣಗಳು ಇವು ವಿಶೇಷವಾಗಿ ಇವಕ್ಕೆ ವೀಸಾ ನೀಡ್ತೈತಿ. ಇದಕ್ಕೆ ಇಂಥ ಎಮರ್ಜೆನ್ಸಿ ಕ್ರಿಟಿಕಲ್ ಸಿಚುವೇಷನ್ಗೆ ಮಾತ್ರ ಬಾಂಗ್ಲಾವ್ರಿಗೆ ಇದು ನೋಡ್ತೈತೆ. ಇದು ಎಲ್ಲ ಜನರಿಗಲ್ಲ, ಸಾಮಾನ್ಯ ಪ್ರವಾಸಿಗಲ್ಲ, ಕೆಲವು ಇದು ಮಾತ್ರ ಅಷ್ಟೇ. ಅದು ಇದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಬೇಕು. ಕೆಲ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಇಂದಿನ ವರ್ಷದಲ್ಲಿ ಮಾನವೀಯ ಆಧಾರದ ಮೇಲೆ ವಿಶೇಷ ಕಾನೂನು ನಿಯಮಗಳು ಇವೆಲ್ಲ ಹೊಸದಾಗಿ ಬರೋವಲ್ಲ. ಇದು ಟೂರಿಸ್ಟ್ ಎಂಟ್ರಿ ಅಲ್ಲ, ಇದು ಓಪನ್ ಇನ್ವೆಸ್ಟಿಂಗ್ ಅಲ್ಲ, ಇದು ಅಂತ ಇಲ್ಲಿಗಲ್ ಆಗಿ ನಡೀತಾ ಇರೋವು. ಅದರಿಂದ ಇದಾಗೈತೆ. ಇವಾಗ ಬಾಂಗ್ಲಾದೇಶ್ ಸಿಟಿಸನ್ ಪರ್ಮನೆಂಟ್ಲಿ ಬ್ಯಾನ್ಡ್ ಅಂತ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಪರ್ಮನೆಂಟ್ಲಿ ಸಿಟಿಸನ್ ಪರ್ಮನೆಂಟ್ ಆಗಲಿಲ್ಲ, ಒಂಥರ
ಒಂಥರ ಇನ್ನು ಕೆಲವರು ಇನ್ನೇನು ಹೇಳ್ತಾವ್ರೆ ಅಂದರೆ ಈ ಬಾರ್ಡರ್ ಕಂಪ್ಲೀಟ್ಲಿ ಸೀಲ್ಡ್ ಅಂತ ಹೇಳ್ತಾವ್ರೆ. ಅದು ಇನ್ನೂ ಏನಾಗಿಲ್ಲ. ಇವು ಒಂಥರ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವ್ರಿಗೆಲ್ಲ ಈ ಓಪನ್ ಇರ್ತೈತೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ವೀಸಾ ಆಗಲಿ ಪಾಸ್ಬುಕ್ ಆಗಲಿ ಇದ್ದರೆ ಅವು ಹೇಳ್ತಾ ಇದ್ದಾರೆ. ಇನ್ನು ಸೀಲು ಅವೆಲ್ಲ ಇನ್ನೂ ಏನೂ ಆಗಿಲ್ಲ, ಫುಲ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಲಿಲ್ಲ. ಇದೊಂದು ನಿಜ ಅಂದರೆ ವೀಸಾ ಇಲ್ಲದೆ ಎಂಟ್ರಿ ಇಲ್ಲ ಅಂತ ಕನ್ಫರ್ಮ್ ಆಗಿ ಇಂಡಿಯಾ ಹೇಳ್ಬಿಟ್ಟಿದೆ. ಕನ್ಫರ್ಮ್ ಆಗಿ ಆಗೋಗಿದೆ ಇದು. ವೀಸಾ ಇಲ್ಲಾಂದರೆ ಎಂಟ್ರಿ ಅಂತೂ ಇಲ್ಲ ಅವ್ರಿಗೆ. ಅದು ಒಂಥರ ಇದಾಗಿದೆ. ಆದರೆ ಇದೆಲ್ಲ ಒಂದು ಮಟ್ಟ ಆದರೆ ಅವ್ರ ಕಡೆ ಹೋರಾಟಗಳು ಜಾಸ್ತಿ ಹೋಗವೆ. ಬಾಂಗ್ಲಾದೇಶ ಕಡೆ ಏನೋ ಹೋರಾಟಗಳು ಮಾಡೋದು, ಇಂಡಿಯಾ ಮೇಲೆ ಏನೋ ಬೋರ್ಡ್ಗಳು ಇಟ್ಕೊಂಡು ಓಡಾಡೋದು. ಅವ್ರಿಗೆ ಇಷ್ಟು ಧೈರ್ಯ ಇಲ್ಲ. ಮೋಸ್ಟ್ಲಿ ಅವರಿಂದ ಯಾರೋ ಇದ್ದು ಬೇರೆ ದೇಶದವ್ರು ಏನು ನಡೆಸ್ತಾವ್ರೇನೋ. ಅವ್ರ ಕಡೆ ಏನೋ ಈ DJ ಅಂದರೆ ಅಮೇರಿಕ ಏನು ಸಪೋರ್ಟ್ ಐತೇನೋ, ಪಾಕಿಸ್ತಾನ ಸಪೋರ್ಟ್ ಐತೇನೋ, ಅದು ಇನ್ನೂ ಗೊತ್ತಿಲ್ಲ. ಇವು ಆದ್ರೂ ಅವರು ಬಾಂಗ್ಲಾದೇಶದವರು ನಮ್ಮ ಮೇಲೆ ನಾವೆಲ್ಲ ನಮ್ಮ ಇದೆಲ್ಲ ನಿಂತಿರೋ ಭೂಪಟದಲ್ಲಿ ಸಮೇತ ಅವರು ಮ್ಯಾಪ್ ಇರಲ್ಲ. ಆದ್ರೂ ಅವ್ರು ಇವಾಗ GDP ಇವಾಗ ಪಾಪ್ಯುಲೇಷನ್ನೇ ಕಮ್ಮಿ ಐತೆ, ಅದರಲ್ಲಿ GDP ಏನು ಸಮೇತ ಅವ್ರು ರೈಸ್ ಆಗ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ. ಅಂಥದ ಮೇಲೆ ಇವ್ರಿಗೆ ಈ ಟೈಮಲ್ಲಿ ಅದು ನಮ್ಮ ಮೇಲೆ ಬೇಕಾ? ಕ್ಲಿಯರಾಗಿ ಸ್ನೇಹಿತರೆ ಆಗಿರೋದು ಇಷ್ಟೇ. ವೀಸಾ ಇಲ್ದವ್ರಿಗೆ ಎಂಟ್ರಿ ಇಲ್ಲ ಅಂತ ಫಿಕ್ಸ್ ಆಗೋಗೈತೆ. ಕೆಲವು ಫೇಕ್ ಡಾಕ್ಯುಮೆಂಟ್ಸು ಫೇಕ್ ಇದರಿಂದ ಎಲ್ಲ ಆಗ್ತಾ ಇದು ಬೇಜಾನ್ ಆಗೋಗಿದೆ. ಅದರಿಂದ ವೀಸಾ ಇಲ್ದರೆ ಇಂಡಿಯಾ ಹೇಳಿದೆ ವೀಸಾ ಇಲ್ಲಾಂದರೆ ಎಂಟ್ರಿ ಇಲ್ಲ. ಇದು ಮೇನ್ ಆದರೆ ಒಂಥರ ಇನ್ನೂ ವೀಸಾ ಪ್ರೊಸೆಸಿಂಗು ಮತ್ತು ಇಂಟರ್ನ್ಯಾಷನಲ್ ರೂಲ್ಸು, ಟ್ರಾವೆಲ್ ಸೇಫ್ಟಿ ಬಗ್ಗೆ ಇನ್ನೂ ನಡೀತಾ ಇದೆ ತನಿಖೆಯಲ್ಲಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರು ಹೊಸಬ್ ಮಾಡ್ತಾ ಇದ್ದೀರಿ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.